वेदः पञ्चाक्षरी जपस्थलप्रसङ्गः अथ पञ्चाक्षरी जपस्थलम् श्रीरेणुक उवाच धृतश्रीभूतिरुद्राक्षः प्रयतो लिङ्गधारकः जपेत् पञ्चाक्षरी विद्यां शिवतत्त्वप्रबोधिनीम्। ಅಷ್ಟಮ ಪರಿಚ್ಛೇದವು ಪಂಚಾಕ್ಷರಿ ಜಪಸ್ಥಲ ಪ್ರಸಂಗವು. ಶ್ರೀ ರೇಣುಕ ಉವಾಚ. ಶ್ರೀ ಮಂಗಳಕರನು ಸಂಪ್ರದಾಯಕನೂ ಆದ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ಪವಿತ್ರನಾದ ಇಷ್ಟಲಿಂಗಧಾರಿಯು ಶಿವತತ್ವವನ್ನು ಬೋಧಿಸುವ ಪಂಚಾಕ್ಷರಿ ವಿದ್ಯೆಯನ್ನು ಜಪಿಸಬೇಕು. ಶಿವತತ್ವಾತ್ ಪರಂ ನಾಸ್ತಿ ಯಥಾ ತತ್ವಾಂತರಂ ಮಹತ್ ತಥಾ ಪಂಚಾಕ್ಷರಿ ಮಂತ್ರಾತ್ ನಾಸ್ತಿ ಮಂತ್ರಾಂತರಂ ಮಹತ್. ಶಿವತತ್ವಕ್ಕಿಂತಲೂ ಶ್ರೇಷ್ಠವಾದ ಬೇರೊಂದು ಮಹತ್ತರ ಮಹಿಮಾನ್ವಿತವಾದ ತತ್ವವು ಹೇಗೆ ಇರುವುದಿಲ್ಲವೋ ಹಾಗೆಯೇ ಪಂಚಾಕ್ಷರಿ ಮಂತ್ರಕ್ಕಿಂತಲೂ ಮಹತ್ತರವಾದ ಬೇರೊಂದು ಮಂತ್ರವು ಇರುವುದಿಲ್ಲ. ಜ್ಞಾತೆ ಪಂಚಾಕ್ಷರಿ ಮಂತ್ರೇ ಕಿಂ ವಾ ಮಂತ್ರಾಂತರೈ ಫಲಂ ಜ್ಞಾತೆ ಶಿವೇ ಜಗನ್ಮೂಲೆ ಕಿಂ ಫಲಂ ದೇವತಾಂತರೈ. ಜಗತ್ತಿನ ಮೂಲ ಕಾರಣನಾದ ಶಿವನನ್ನು ತಿಳಿದುಕೊಂಡ ಬಳಿಕ ಬೇರೆ ಬೇರೆ ದೇವರುಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಹೇಗೆ ಇರುವುದಿಲ್ಲವೋ ಹಾಗೆ ಪಂಚಾಕ್ಷರಿ ಮಂತ್ರವನ್ನು ತಿಳಿದುಕೊಂಡ ಬಳಿಕ ಮಂತ್ರಾಂತರಗಳನ್ನು ಅಂದರೆ ಬೇರೆ ಬೇರೆ ಮಂತ್ರಗಳನ್ನು ತಿಳಿದುಕೊಳ್ಳುವುದರಿಂದ ಏನು ಫಲ? ಸಪ್ತಕೋಟಿಷು ಮಂತ್ರೇಷು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣುವಾದಿದೇವೇಷು ಯಥಾ ಶಂಭುರ್ಮಹತ್ತರಃ. ಬ್ರಹ್ಮ ವಿಷ್ಣು ಮೊದಲಾದ ದೇವರುಗಳಲ್ಲಿ ಶಂಭುವು ಹೇಗೆ ಮಹತ್ತರ ಅಂದರೆ ಸರ್ವೋತ್ತಮನಾಗಿರುವನೋ ಅದರಂತೆ ಸಪ್ತಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರ ಮಂತ್ರವೇ ಸರ್ವೋತ್ತಮವಾದುದಾಗಿದೆ. ಅಶೇಷ ಜಗತಾಂ ಹೇತುಃ ಪರಮಾತ್ಮ ಮಹೇಶ್ವರಃ ತಸ್ಯ ವಾಚಕ ಮಂತ್ರೋಯಂ ಸರ್ವಮಂತ್ರೈಕ ಕಾರಣಂ. ಸಕಲ ಬ್ರಹ್ಮಾಂಡಗಳಿಗೆ ಪರಮಾತ್ಮನಾದ ಮಹೇಶ್ವರನು ಹೇತುವಾಗಿರುವಂತೆ ಅಂದರೆ ಕಾರಣವಾಗಿರುವಂತೆ ಅವನ ವಾಚಕ ಮಂತ್ರವಾದ ಈ ಪಂಚಾಕ್ಷರ ಮಂತ್ರವು ಎಲ್ಲ ಮಂತ್ರಗಳಿಗೆ ಮೂಲ ಕಾರಣವಾದುದಾಗಿದೆ. ತಸ್ಯಾಭಿಧಾನ ಮಂತ್ರೋಯಂ ಅಭಿಧೇಯಶ್ಚ ಸಂಸ್ಕೃತಃ ಅಭಿಧಾನಾಭಿಧೇಯತ್ವಾತ್ ಮಂತ್ರಾತ್ ಸಿದ್ಧ ಪರಶಿವಃ. ಈ ಪಂಚಾಕ್ಷರ ಮಂತ್ರವು ಪರಶಿವನ ಅಭಿಧಾನವಾಗಿದೆ. ಆ ಪರಶಿವನು ಅಭಿಧೇಯನಾಗಿ ಹೇಳಲ್ಪಟ್ಟಿದ್ದಾನೆ. ಹೀಗೆ ಅಭಿಧಾನಾಭಿಧೇಯ ಸಂಬಂಧವಿರುವುದರಿಂದ ಈ ಮಂತ್ರದಿಂದ ಪರಶಿವನು ಸಿದ್ಧನಾಗುತ್ತಾನೆ ಅಂದರೆ ಪ್ರಕಾಶಗೊಳ್ಳುತ್ತಾನೆ. ನಮಃ ಶಬ್ದಂ ವದೇತ್ ಪೂರ್ವಂ ಶಿವಾಯೇತಿ ತತಃ ಪರಂ ಮಂತ್ರ ಪಂಚಾಕ್ಷರೋ ಏಷ ಸರ್ವಶ್ರುತಿ ಶಿರೋಗತಃ. ನಮಃ ಎಂಬ ಶಬ್ದವನ್ನು ಪೂರ್ವದಲ್ಲಿ ಹೇಳಬೇಕು, ಆನಂತರ ಶಿವಾಯ ಎಂಬುದಾಗಿ ಹೇಳಬೇಕು. ನಮಃ ಶಿವಾಯ ಇದುವೇ ಪಂಚಾಕ್ಷರ ಮಂತ್ರವು. ಈ ಪಂಚಾಕ್ಷರ ಮಂತ್ರವು ಸಕಲ ಶ್ರುತಿ ವೇದಗಳ ಶಿಖಾಮಣಿಯಾಗಿದೆ. ಆದಿತ ಪರಿಶುದ್ಧತ್ವಾತ್ ಮಲತ್ರಯ ವಿಯೋಗತಃ ಶಿವ ಇತ್ಯುಚ್ಯತೆ ಶಂಭುಃ ಚಿದಾನಂದ ಘನ ಪ್ರಭುಃ. ಆದಿ ಕಾಲದಿಂದಲೂ ಮಲತ್ರಯಗಳ ಸಂಬಂಧವಿಲ್ಲದಿರುವುದರಿಂದ ಸದಾ ಪರಿಶುದ್ಧನಾಗಿರುವ ಸಚ್ಚಿದಾನಂದ ಘನ ಸ್ವರೂಪನೂ ಪ್ರಭುವಾದ ಸ್ವತಂತ್ರನೂ ಆದ ಶಂಭುವೇ ಶಿವನೆಂದು ಕರೆಯಲ್ಪಡುತ್ತಾನೆ. ಆಸ್ಪದತ್ವಾದ್ ಶೇಷಾಣಾಂ ಮಂಗಲಾನಾಂ ವಿಶೇಷತಃ ಶಿವ ಶಬ್ದಾಭಿಧೇಯೋ ಹಿ ದೇವದೇವ ಸ್ತ್ರಿಯಂಬಕಃ. ಅಶೇಷಗಳಿಗೆ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆಸ್ಪದನಾಗಿರುವ ವಿಶೇಷವಾಗಿ ಎಲ್ಲ ಮಂಗಲಗಳಿಗೂ ಆಶ್ರಯನಾಗಿರುವುದರಿಂದ ತ್ರಿಯಂಬಕನು ಅಂದರೆ ಮುಕ್ಕಣ್ಣನೂ ಆದ ದೇವಾದಿದೇವನಾದ ಮಹಾದೇವನು ಶಿವ ಶಬ್ದದಿಂದ ಅಭಿಧೇಯನಾಗಿರುತ್ತಾನೆ. ಶಿವನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಶಿವ ಇತ್ಯಕ್ಷರದ್ವಂದ್ವಂ ಪರಬ್ರಹ್ಮ ಪ್ರಕಾಶಕಂ ಮುಖ್ಯವೃತ್ತ್ಯಾ ತದನ್ಯೇಷಾಂ ಶಬ್ದಾನಾಂ ಗುಣವೃತ್ತಯಃ.
ಶಿವ ಎಂಬ 2 ಅಕ್ಷರಗಳು ಮುಖ್ಯ ವೃತ್ತಿಯಿಂದ ಅಂದರೆ ಸಾಕ್ಷಾತ್ ಪರಬ್ರಹ್ಮ ಪ್ರಕಾಶವಾಗಿರುತ್ತವೆ. ಪರಶಿವ ಬ್ರಹ್ಮವನ್ನು ತಿಳಿಸುವಂತಹವುಗಳಾಗಿವೆ. ಶಿವನ ಉಳಿದ ನೀಲಕಂಠ, ಮೃತ್ಯುಂಜಯ ಮುಂತಾದ ಉಳಿದ ನಾಮಗಳು ಅವನ ಗುಣಗಳನ್ನು ಹೇಳುವುದರ ಮೂಲಕ ಅವನನ್ನು ತಿಳಿಸುತ್ತವೆ. ತಸ್ಮಾನ್ ಮುಖ್ಯತರಂ ನಾಮ ಶಿವ ಇತ್ಯಕ್ಷರದ್ವಯಂ ಸಚ್ಚಿದಾನಂದರೂಪಸ್ಯ ಶಂಭೋರಮಿತ ತೇಜಸಃ ಏತನ್ನಾಮವಲಂಬೇನ ಮಂತ್ರ ಪಂಚಾಕ್ಷರ ಮೃತಃ. ಅಪರಿಮಿತ ತೇಜಸ್ವಿಯು ಸಚ್ಚಿದಾನಂದ ಸ್ವರೂಪನೂ ಆದ ಶಂಭುವಿಗೆ ಶಿವನೆಂಬ 2 ಅಕ್ಷರಗಳು ಮುಖ್ಯವಾದ ನಾಮಗಳಾಗಿವೆ. ಈ ಶಿವನೆಂಬ ಹೆಸರನ್ನು ಅವಲಂಬಿಸಿಯೇ ಪಂಚಾಕ್ಷರ ಮಂತ್ರವು ಹೇಳಲ್ಪಟ್ಟಿದೆ. ಯಸ್ಮಾದತ ಸದಾ ಜಪ್ಯೋ ಮೋಕ್ಷಾಕಾಂಕ್ಷಿಭಿರಾದರಾತ್ ಯಥಾ ನಾದಿರ್ಮಹಾದೇವಃ ಸಿದ್ಧ ಸಂಸಾರ ಮೋಚಕಃ ತಥಾ ಪಂಚಾಕ್ಷರೋ ಮಂತ್ರಃ ಸಂಸಾರ ಕ್ಷಯಕಾರಕಃ. ಶಿವನಾಮದಿಂದ ಕೂಡಿರುವುದರಿಂದ ಮೋಕ್ಷಾಪೇಕ್ಷಿಗಳು ಯಾವಾಗಲೂ ಈ ಮಂತ್ರವನ್ನು ಜಪಿಸಬೇಕು. ಅನಾದಿಯಾದ ಮಹಾದೇವನು ಸಂಸಾರ ಮೋಚಕನೆಂದು ಅಂದರೆ ಸಂಸಾರದಿಂದ ಮುಕ್ತಗೊಳಿಸುವವನೆಂದು ಪ್ರಸಿದ್ಧವಾಗಿರುವಂತೆ ಈ ಪಂಚಾಕ್ಷರ ಮಂತ್ರವು ಸಂಸಾರ ಕ್ಷಯಕಾರಕವಾಗಿರುತ್ತದೆ, ಸಂಸಾರವನ್ನು ಕ್ಷಯಿಸುವಂತಹದ್ದಾಗಿರುತ್ತದೆ. ಪಂಚಭೂತಾನಿ ಸರ್ವಾಣಿ ಪಂಚತನ್ಮಾತ್ರಕಾಣಿ ಚ ಜ್ಞಾನೇಂದ್ರಿಯಾಣಿ ಪಂಚಾಪಿ ಪಂಚಕರ್ಮೇಂದ್ರಿಯಾಣಿ ಚ ಪಂಚಬ್ರಹ್ಮಾಣಿ ಪಂಚಾಪಿ ಕೃತ್ಯಾನಿ ಸಹ ಕಾರಣೈಃ ಬೋಧ್ಯಾನಿ ಪಂಚಭಿರ್ವರ್ಣೈಃ ಪಂಚಾಕ್ಷರ ಮಹಾಮನೋಃ. ಪಂಚಮಹಾಭೂತಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಪಂಚ ತನ್ಮಾತ್ರಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಪಂಚ ಜ್ಞಾನೇಂದ್ರಿಯಗಳು ಘ್ರಾಣ, ರಸನ, ಚಕ್ಷು, ಚರ್ಮ, ಶ್ರೋತ್ರ, ಪಂಚ ಕರ್ಮೇಂದ್ರಿಯಗಳು ವಾಯು, ಪಾಯು, ಉಪಸ್ಥ, ಪಾದ, ಪಾಣಿ, ವಾಕ್, ಪಂಚಬ್ರಹ್ಮರು ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಮತ್ತು ಪಂಚಕೃತ್ಯಗಳು ಅನುಗ್ರಹ, ತಿರೋಧಾನ, ಲಯ, ಸ್ಥಿತಿ, ಸೃಷ್ಟಿ ಇವೆಲ್ಲವುಗಳು ಪಂಚಾಕ್ಷರ ಮಹಾಮಂತ್ರದ ಪಂಚವರ್ಣಗಳಿಂದ ಬೋಧ್ಯಗಳಾಗಿವೆ. ನಮಃ ಶಿವಾಯ ಎಂಬ ಪಂಚಾಕ್ಷರಗಳೇ ಈ ಎಲ್ಲಾ ಸೃಷ್ಟಿಗೆ ಮೂಲ ಕಾರಣ. ಪಂಚಧಾ ಪಂಚಧಾ ಯಾನಿ ಪ್ರಸಿದ್ಧಾನಿ ವಿಶೇಷತಃ ತಾನಿ ಸರ್ವಾಣಿ ವಸ್ತೂನಿ ಪಂಚಾಕ್ಷರಮಯಾನಿ. ಈ ಪ್ರಪಂಚದಲ್ಲಿ ವಿಶೇಷವಾಗಿ 5 ಗುಂಪುಗಳಾಗಿರುವ ವಸ್ತುಗಳೆಲ್ಲವೂ ಪಂಚಾಕ್ಷರಮಯಗಳೇ ಆಗಿರುತ್ತವೆ. ಪಂಚಾಕ್ಷರ ಮಂತ್ರದಿಂದಲೇ ಪ್ರಾದುರ್ಭವಿಸಿರುತ್ತವೆ. ಓಂಕಾರ ಪೂರ್ವೋ ಮಂತ್ರೋಯಂ ಪಂಚಾಕ್ಷರಮಯ ಪರಃ ಶೈವಾಗಮೇಷು ವೇದೇಷು ಷಡಕ್ಷರ ಇತಿ ಸ್ಮೃತಃ. ಶ್ರೇಷ್ಠವಾದ ಈ ಪಂಚಾಕ್ಷರ ಮಹಾಮಂತ್ರವು ಓಂಕಾರದಿಂದ ಕೂಡಿಕೊಂಡಾಗ ವೇದಗಳಲ್ಲಿ ಮತ್ತು ಶೈವಾಗಮಗಳಲ್ಲಿ ಷಡಕ್ಷರ ಎಂದು ಕರೆಯಲ್ಪಡುತ್ತದೆ. ಮಂತ್ರನ್ಯಾಸಾದಿಭೂತೇನ ಪ್ರಣವೇನ ಮಹಾಮನೋಃ ಪ್ರಬೋಧ್ಯತೆ ಮಹಾದೇವಃ ಕೇವಲ ಸುಖಾತ್ಮಕಃ. ಷಡಕ್ಷರ ಮಹಾಮಂತ್ರದ ಅಕ್ಷರಗಳು ಇರಿಸುವಿಕೆಯಲ್ಲಿ ಮೊದಲಿನ ಅಕ್ಷರವಾದ ಪ್ರಣವವೇ ಅಂದರೆ ಓಂಕಾರವೇ ಸಚ್ಚಿದಾನಂದ ಸ್ವರೂಪನಾದ ಕೇವಲ ಮಹಾದೇವನನ್ನೇ ಬೋಧಿಸುತ್ತದೆ. ಪ್ರಣವೇನೈಕವರ್ಣೇನ ಪರಬ್ರಹ್ಮ ಪ್ರಕಾಶ್ಯತೆ ಅದ್ವಿತೀಯಂ ಪರಾನಂದಂ ಶಿವಾಖ್ಯಂ ನಿಷ್ಪ್ರಪಂಚಕಂ. ಅದ್ವಿತೀಯವಾದ ಒಂದೇ ಒಂದಾದ ಪರಮಾನಂದ ಸ್ವರೂಪವು ನಿಷ್ಪ್ರಪಂಚಕವು ಅಂದರೆ ಪ್ರಾಪಂಚಿಕ ಭೇದ ಶೂನ್ಯವೂ ಆದ ಶಿವನೆಂಬ ಹೆಸರಿನ ಪರಬ್ರಹ್ಮವು ಪ್ರಣವ ಒಂದರಿಂದಲೇ ಪ್ರಕಾಶಿಸುತ್ತದೆ. ಪರಮಾತ್ಮ ಮನುರ್ಜ್ಞೇಯಃ ಸೋಹಂ ರೂಪ ಸನಾತನಃ ಜಾಯತೆ ಹಂಸಯೋರ್ಲೋಪಾತ್ ಓಮಿತ್ಯೇಕಾಕ್ಷರೋ ಮನುಃ. ಸೋಹಂ ಎಂಬುದು ಶಿವಜೀವರ ಭೇದವನ್ನು ಬೋಧಿಸುವ
ಪರಮಾತ್ಮ ರೂಪವಾದ ಮಂತ್ರವಾಗಿರುತ್ತದೆ. ಇದು ಸನಾತನ ನಿತ್ಯವಾದುದೇ ಆಗಿದೆ. ಈ ಮಂತ್ರದಲ್ಲಿ ಹಕಾರ ಮತ್ತು ಸಕಾರಗಳು ಲೋಪವಾದಾಗ ಓಂಕಾರವೆಂಬ ಏಕಾಕ್ಷರ ಮಂತ್ರವು ಪ್ರಕಟವಾಗುತ್ತದೆ. ಪ್ರಣವೇನೈವ ಮಂತ್ರೇಣ ಬೋಧ್ಯತೆ ನಿಷ್ಕಲ ಶಿವಃ ಪಂಚಾಕ್ಷರೇಣ ಮಂತ್ರೇಣ ಪಂಚಬ್ರಹ್ಮತನುಸ್ತಥಾ. ಈ ಪ್ರಣವ ಓಂಕಾರ ಮಂತ್ರದಿಂದ ನಿಷ್ಕಲನಾದ ಶಿವನು ಬೋಧಿಸಲ್ಪಡುತ್ತಾನೆ. ಅದರಂತೆ ಪಂಚಾಕ್ಷರ ಮಂತ್ರದಿಂದ ಶಿವನ ಸದ್ಯೋಜಾತಾದಿ ಪಂಚಬ್ರಹ್ಮ ಸ್ವರೂಪವು ಹೇಳಲ್ಪಡುತ್ತದೆ. ನಿಷ್ಕಲ ಸಂವಿದಾಕಾರ ಸಕಲೋ ವಿಶ್ವಮೂರ್ತಿಕಃ ಉಭಯಾತ್ಮ ಶಿವೋ ಮಂತ್ರೇ ಷಡಕ್ಷರಮಯೇ ಸ್ಥಿತಃ. ನಿಷ್ಕಲನಾದ ಶಿವನು ಸಂವಿತ್ ಅಂದರೆ ಜ್ಞಾನ ಪ್ರಜ್ಞಾ ಸ್ವರೂಪನೇ ಆಗಿರುತ್ತಾನೆ. ಸಕಲನಾದ ಪಂಚಬ್ರಹ್ಮನು ವಿಶ್ವ ಸ್ವರೂಪನಾಗಿರುತ್ತಾನೆ. ಹೀಗೆ ಈ ಷಡಕ್ಷರ ಮಂತ್ರದಿಂದ ಶಿವನ ಉಭಯ ರೂಪಗಳು ಅಂದರೆ ನಿಷ್ಕಲ ಸಕಲ ಸ್ವರೂಪಗಳು ನಿರಾಕಾರ ಮತ್ತು ಸಾಕಾರ ನಿರೂಪಿತವಾಗಿರುತ್ತವೆ. ಮೂಲಂ ವಿದ್ಯಾ ಶಿವಶೈವಂ ಸೂತ್ರಂ ಪಂಚಾಕ್ಷರಸ್ತಥಾ ಏತಾನಿ ನಾಮಧೇಯಾನಿ ಕೀರ್ತಿತಾನಿ ಮಹಾಮನೋಃ. ಈ ಮಹಾ ಮಂತ್ರಕ್ಕೆ ಮೂಲ ಮಂತ್ರ, ವಿದ್ಯಾ ಮಂತ್ರ, ಶಿವ ಮಂತ್ರ, ಶೈವ ಸೂತ್ರ ಮಂತ್ರ ಮತ್ತು ಪಂಚಾಕ್ಷರ ಮಂತ್ರ ಎಂಬುದಾಗಿ 5 ಹೆಸರುಗಳು ಪ್ರಸಿದ್ಧವಾಗಿವೆ. ಪ್ರಪಂಚದ ಮೂಲ ಕಾರಣವಾಗಿರುವುದರಿಂದ ಮೂಲ ಮಂತ್ರ, ಈ ಮಂತ್ರದ ಜಪದಿಂದ ಶಿವ ಜೀವೈಕ್ಯ ವಿದ್ಯೆಯು ಪ್ರಾಪ್ತವಾಗುವುದರಿಂದ ವಿದ್ಯಾ ಮಂತ್ರ, ಸರ್ವರಿಗೂ ಮಂಗಲವನ್ನುಂಟು ಮಾಡುವುದರಿಂದ ಶಿವ ಮಂತ್ರ, ಶಿವನ ಸಂಬಂಧಿಯಾದ ಸರ್ವ ವಿಷಯಗಳು ಇದರಲ್ಲಿ ಸೂತ್ರ ರೂಪವಾಗಿ ನಿರೂಪಿತವಾಗಿರುವುದರಿಂದ ಶೈವ ಸೂತ್ರ ಮಂತ್ರ, 5 ಅಕ್ಷರಗಳಿರುವುದರಿಂದ ಪಂಚಾಕ್ಷರ ಮಂತ್ರ ಎಂಬುದಾಗಿ ಹೇಳಲ್ಪಟ್ಟಿದೆ. ಪಂಚಾಕ್ಷರೀಮಿಮಾಂ ವಿದ್ಯಾಂ ಪ್ರಣವೇನ ಷಡಕ್ಷರೀಂ ಜಪೇತ್ ಸಮಾಹಿತೋ ಭೂತ್ವಾ ಶಿವಪೂಜಾಪರಾಯಣಃ ಪ್ರಾಣಾಯಾಮತ್ರಯಂ ಕೃತ್ವಾ ಪ್ರಾಗ್ಮುಖೋದ್ಮುಖೋऽಪಿ ವಾ ಚಿಂತಯನ್ ಹೃದಯಾಂಭೋಜೆ ದೇವದೇವಂ ತ್ರ್ಯಂಬಕಂ ಸರ್ವಾಲಂಕಾರ ಸಂಯುಕ್ತಂ ಸಾಂಬಂ ಚಂದ್ರಾರ್ಧಶೇಖರಂ ಜಪೇದೇತಾಂ ಮಹಾವಿದ್ಯಾಂ ಶಿವರೂಪಮನನ್ಯದಿಹಿ. ಶಿವಪೂಜಾ ಪರಾಯಣನಾದ ಶಿವಪೂಜಾ ನಿಷ್ಠನಾದವನು ಪ್ರಣವದಿಂದ ಕೂಡಿದ ಈ ಪಂಚಾಕ್ಷರ ಮಹಾಮಂತ್ರವನ್ನು ಷಡಕ್ಷರ ಮಂತ್ರವನ್ನು ಸಮಾಧಾನ ಚಿತ್ತನಾಗಿ ಜಪವನ್ನು ಮಾಡಬೇಕು. ಶಿವಪೂಜಾ ನಿರತನಾದವನು ಪೂರ್ವ ಇಲ್ಲವೇ ಉತ್ತರಮುಖವಾಗಿ ಕುಳಿತು 3 ಸಾರಿ ಪ್ರಾಣಾಯಾಮವನ್ನು ಮಾಡಬೇಕು. ಆಮೇಲೆ ತನ್ನ ಹೃದಯ ಕಮಲದಲ್ಲಿ ಸರ್ವಾಲಂಕಾರ ಯುಕ್ತನಾದ ಸಾಂಬ ಅಂದರೆ ಉಮಾ ಸಮೇತನಾದ ಚಂದ್ರಧರನಾದ ಮುಕ್ಕಣ್ಣನಾದ ಮಂಗಲ ಸ್ವರೂಪನಾದ ದೇವನಾದ ಮಹಾದೇವನನ್ನು ಧ್ಯಾನಿಸುತ್ತಾ ಅನನ್ಯವಾದ ಮನಸ್ಸಿನಿಂದ ಈ ಷಡಕ್ಷರ ಮಹಾಮಂತ್ರವನ್ನು ಜಪಿಸಬೇಕು. ಶ್ರೂಯತೆ ಯಸ್ತು ಪಾರ್ಶ್ವಸ್ಥೈಃ ಯಥಾ ವರ್ಣ ಸಮನ್ವಯಃ ವಾಚಿಕಃ ಸತು ವಿಜ್ಞೇಯಃ ಸರ್ವ ಪಾಪ ಪ್ರಭಂಜನಃ ಈಶತ್ ಷಟ್ವಾಧರ ಪುಟಂ ಯೋ ಮಂದಮಭಿಧೀಯತೆ ಪಾರ್ಶ್ವಸ್ಥೈರಶ್ರುತಃ ಸೋಯಂ ಉಪಾಂಶು ಪರಿಕೀರ್ತಿತಃ ಅಸ್ಪೃಷ್ಟ್ಯಾಧರಂ ಅಸ್ಪಂದಿ ಜಿಹ್ವಾಗ್ರಂ ಯೋಂತರಾತ್ಮನಾ ಭಾವ್ಯತೆ ವರ್ಣರೂಪೇಣ ಸಮಾನಸ ಇತಿ ಸ್ಮೃತಃ. ಜಪವು ವಾಚಿಕ, ಉಪಾಂಶು ಮತ್ತು ಮಾನಸಿಕವೆಂಬುದಾಗಿ 3 ವಿಧವಾಗಿ ಹೇಳಲ್ಪಟ್ಟಿದೆ. ಸಮೀಪದ ವ್ಯಕ್ತಿಗೆ ಮಂತ್ರದ ಅಕ್ಷರಗಳು ಕೇಳುತ್ತಿದ್ದರೆ ಅದು ವಾಚಿಕ ಜಪವೆಂದು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಇದು ಸರ್ವ ಪಾಪ ನಾಶಕವಾಗಿರುತ್ತದೆ. 2 ತುಟಿಗಳನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸಿ ಸಮೀಪದ ವ್ಯಕ್ತಿಗೆ ಕೇಳದ ಹಾಗೆ ನಿಧಾನವಾಗಿ ಮಾಡುವ ಜಪವೇ ಉಪಾಂಶು ಜಪವೆಂದು ಕೀರ್ತಿಸಲ್ಪಡುತ್ತದೆ. ತುಟಿ ಹಾಗೂ ನಾಲಿಗೆಯ ತುದಿಯನ್ನು ಸ್ಪಂದಿಸದೆ ಅಲ್ಲಾಡಿಸದೆ ತನ್ನೊಳಗೆ ಮನಸ್ಸನ್ನು ಮಂತ್ರಾಕ್ಷರ ರೂಪದಲ್ಲಿ ಭಾವಿಸುವುದೇ ಮಾನಸಿಕ ಜಪವು. ಯಾವಂತ ಕರ್ಮ ಯಜ್ಞಾದ್ಯ
ವ್ರತದಾನ ತಪಾಂಸಿ ಚ ಸರ್ವೇ ತೇ ಜಪಯಜ್ಞಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ವ್ರತ, ದಾನ ಮತ್ತು ತಪಸ್ಸುಗಳೆಂಬ ಎಷ್ಟು ಕರ್ಮಯಜ್ಞಗಳಿರುವವೋ ಅವೆಲ್ಲವೂ ಜಪಯಜ್ಞದ ಷೋಡಶ ಭಾಗಕ್ಕೂ ಸಮಾನವಾಗಲಾರವು. 16ನೆಯ ಒಂದು ಭಾಗಕ್ಕೂ ಸಮನಾಗುವುದಿಲ್ಲ. ಮಹಾತ್ಮ್ಯಂ ವಾಚಿಕಸ್ಸೈತತ್ ಜಪಯಜ್ಞಸ್ಯ ಕೀರ್ತಿತಂ ತಸ್ಮಾತ್ ಶ್ರುತ ಗುಣೋಪಾಂಶುಃ ಸಹಸ್ರೋ ಮಾನಸ ಸ್ಮೃತಃ. ವಾಚಿಕ ಜಪಯಜ್ಞದ ಮಹಾತ್ಮ್ಯವು ಮೊದಲು ಹೇಳಲ್ಪಟ್ಟಿತು. ವಾಚಿಕ ಜಪದ 100 ಪಾಲು ಹೆಚ್ಚು ಫಲದಾಯಕವಾದದ್ದು ಉಪಾಂಶು ಜಪವು. ಇನ್ನು 1000 ಪಾಲು ಹೆಚ್ಚು ಫಲದಾಯಕವಾದದ್ದು ಮಾನಸಿಕ ಜಪವೆಂದು ಹೇಳಲಾಗಿದೆ. ವಾಚಿಕಾ ತದುಪಾಂಶೋಶ್ಚ ಜಪಾದಸ್ಯ ಮಹಾಮನೋಃ ಮಾನಸೋ ಹಿ ಜಪಶ್ರೇಷ್ಠೋ ಘೋರ ಸಂಸಾರ ನಾಶಕಃ. ಷಡಕ್ಷರ ಮಹಾಮಂತ್ರದ ವಾಚಿಕ ಜಪ ಮತ್ತು ಉಪಾಂಶು ಜಪಕ್ಕಿಂತಲೂ ಘೋರ ಸಂಸಾರ ನಾಶಕವಾದ ಮಾನಸಿಕ ಜಪವೇ ನಿಶ್ಚಯವಾಗಿ ಶ್ರೇಷ್ಠವಾದುದು. ಏತಶ್ವೇಕೇನ ವಿಧಿನಾ ಯಥಾ ಭಾವಂ ಯಥಾ ಕ್ರಮಂ ಜಪೇತ್ ಪಂಚಾಕ್ಷರೀಮೇತಾಂ ವಿದ್ಯಾಂ ಪಾಶ ವಿಮುಕ್ತಯೇ. ಈ ಮೇಲೆ ಹೇಳಿದ ವಿಧಿಗಳನ್ನು ಕ್ರಮವಾಗಿ ಒಂದೊಂದು ವಿಧಿಯಿಂದ ಭಾವಪೂರ್ಣವಾಗಿ ಪಾಶದ ವಿಮುಕ್ತಿಗಾಗಿ, ಮಲ ಮಾಯ ಕರ್ಮ ಪಾಶಗಳ ನಿವೃತ್ತಿಗಾಗಿ ಈ ಪಂಚಾಕ್ಷರಿ ವಿದ್ಯೆಯನ್ನು ಮಂತ್ರವನ್ನು ಜಪಿಸಬೇಕು. ಅನೇನ ಮೂಲ ಮಂತ್ರೇಣ ಶಿವಲಿಂಗಂ ಪ್ರಪೂಜಯೇತ್ ನಿತ್ಯಂ ನಿಯಮ ಸಂಪನ್ನಃ ಪ್ರಯತಾತ್ಮ ಶಿವಾತ್ಮಕಃ. ನಿಯಮ ಸಂಪನ್ನನಾಗಿ ಯಮ ನಿಯಮಾದಿಗಳಿಂದ ಕೂಡಿದವನಾಗಿ ಪ್ರತಿನಿತ್ಯವೂ ಶಿವಭಾವ ಸಂಪನ್ನನಾಗಿ ಪ್ರಯತ್ನಪೂರ್ವಕ ಈ ಮೂಲ ಮಂತ್ರದಿಂದ ಪಂಚಾಕ್ಷರ ಮಂತ್ರದಿಂದ ತನ್ನ ಶಿವಲಿಂಗವನ್ನು ಇಷ್ಟಲಿಂಗವನ್ನು ಪೂಜಿಸಬೇಕು. ಭಕ್ತ್ಯಾ ಪಂಚಾಕ್ಷರೇಣೈವ ಯಃ ಶಿವಂ ಸಕೃದರ್ಚಯೇತ್ ಸೋಪಿ ಗಚ್ಚೇತ್ ಶಿವಸ್ಥಾನಂ ಮಂತ್ರಸ್ಯಾಸೈವ ಗೌರವಾತ್. ಭಕ್ತಿಯುತನಾಗಿ ಯಾವಾತನು ಈ ಪಂಚಾಕ್ಷರ ಮಂತ್ರದಿಂದಲೇ ಶಿವನನ್ನು ಇಷ್ಟಲಿಂಗವನ್ನು ಒಂದು ಬಾರಿಯಾದರೂ ಪೂಜಿಸುವನೋ ಅವನು ಈ ಮಂತ್ರದ ಮಹಿಮೆಯಿಂದ ಶಿವಲೋಕವನ್ನು ಹೊಂದುವನು. ಅಬಭಕ್ಷಾ ವಾಯುಭಕ್ಷಾಶ್ಚ ಯೇ ಚಾನ್ಯೇ ವ್ರತಕರ್ಷಿತಾಃ ತೇಷಾಮೇತ್ರೈವ್ರತೈರ್ನಾಸ್ತಿ ಶಿವಲೋಕ ಸಮಾಗಮಃ. ಅಬಭಕ್ಷ ಜಲಾಹಾರಿಗಳಾಗಿ ವಾಯು ಆಹಾರಿಗಳಾಗಿ ಯಾರು ಬೇರೆ ಬೇರೆ ವ್ರತಗಳಿಂದ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿಂದ ಕೃಶಗೊಂಡವರಿಗೆ ಅವರ ಆ ವ್ರತಗಳಿಂದ ಶಿವಲೋಕ ಪ್ರಾಪ್ತಿಯೂ ಆಗುವುದಿಲ್ಲ. ತಸ್ಮಾತ್ ಪಾಂಸಿ ಯಜ್ಞಾಶ್ಚ ವ್ರತಾನಿ ನಿಯಮಸ್ತಥಾ ಪಂಚಾಕ್ಷರಾರ್ಚನೆ ಸ್ಥೈತೆ ಕೋಟ್ಯಂಶೇನಾಪಿ ನೋ ಸಮಾಹ. ಆದ್ದರಿಂದ ತಪಸ್ಸು, ಯಜ್ಞ, ವ್ರತ ಹಾಗೂ ನಿಯಮಾದಿಗಳ ಫಲಗಳು ಪಂಚಾಕ್ಷರ ಮಹಾಮಂತ್ರದಿಂದ ಶಿವನನ್ನು ಪೂಜಿಸಿದ ಫಲದ ಕೋಟಿಯ ಒಂದು ಭಾಗಕ್ಕೆ ಸಮವಾಗಲಾರದು. ಅಶುದ್ಧೋ ವಾ ವಿಶುದ್ಧೋ ವಾ ಸಕೃತ್ ಪಂಚಾಕ್ಷರೇಣ ಯಃ ಪೂಜಯೇತ್ ಪತಿತೋ ವಾಪಿ ಮುಚ್ಯತೆ ನಾತ್ರ ಸಂಶಯಃ. ಅಶುದ್ಧನೇ ಆಗಿರಲಿ, ಪರಿಶುದ್ಧನೇ ಆಗಿರಲಿ, ವ್ರತಭ್ರಷ್ಟನಾದ ಪತಿತನೇ ಆಗಿರಲಿ, ಒಂದು ಸಾರಿ ಈ ಪಂಚಾಕ್ಷರ ಮಂತ್ರವನ್ನು ಪಠಿಸುತ್ತಾ ಶಿವಲಿಂಗ ಇಷ್ಟಲಿಂಗವನ್ನು ಪೂಜಿಸಿದರೆ ಅವನು ಮುಕ್ತನಾಗುವುದರಲ್ಲಿ ಸಂಶಯವಿಲ್ಲ. ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಃ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪಕ್ಷಯೋ ಭವೇತ್. ಈ ಪಂಚಾಕ್ಷರ ಮಹಾಮಂತ್ರವನ್ನು ಒಂದೇ ಒಂದು ಸಾರಿ ಉಚ್ಚರಿಸಿದರೂ ಎಲ್ಲಾ ಜೀವಿಗಳ ಎಲ್ಲ ವಿಧ ಪಾಪಗಳು ನಾಶವಾಗುತ್ತವೆ. ಅನ್ಯೇಪಿ ಬಹವೋ ಮಂತ್ರ ವಿದ್ಯಂತೆ ಸಕಲಾಗಮೇ ಭೂಯೋ ಭೂಯ ಸಮಭ್ಯಾಸಾತ್ ಪುರುಷಾರ್ಥ ಪ್ರದಾಯಿನಃ.
ಸಕಲ ಶಿವಾಗಮಗಳಲ್ಲಿ ಬೇರೆ ಬೇರೆ ಪ್ರಕಾರದ ಅನೇಕ ಮಂತ್ರಗಳು ಇವೆ. ಅವುಗಳು ಮೇಲಿಂದ ಮೇಲೆ ಜಪಾಭ್ಯಾಸವನ್ನು ಮಾಡಿದಾಗ ಮಾತ್ರ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕೊಡುವಂತಹುಗಳಾಗಿವೆ. ಏಷ ಮಂತ್ರೋ ಮಹಾಶಕ್ತಿಃ ಈಶ್ವರ ಪ್ರತಿಪಾದಕಃ ಸಕೃದುಚ್ಚಾರಣಾದೇವ ಸರ್ವಸಿದ್ಧಿ ಪ್ರದಾಯಕಃ. ಈಶ್ವರನನ್ನು ಪ್ರತಿಪಾದಿಸುವ, ಈಶ್ವರ ರೂಪವನ್ನು ಹೇಳುವ ಈ ಪಂಚಾಕ್ಷರ ಮಹಾಮಂತ್ರವು ಶಕ್ತಿಶಾಲಿಯಾದುದಾಗಿದೆ. ಅಂತೆಯೇ ಒಂದೇ ಸಾರಿ ಉಚ್ಚರಿಸಿದರೂ ಸಕಲ ಸಿದ್ಧಿಗಳನ್ನು ಕೊಡುವಂತಹುದ್ದಾಗಿದೆ. ಪಂಚಾಕ್ಷರೀಂ ಸಮುಚ್ಚಾರ್ಯ ಪುಷ್ಪಂ ಲಿಂಗೆ ವಿನಿಕ್ಷಿಪೇತ್ ಯಸ್ತಸ್ಯ ವಾಜಪೇಯಾನಾಂ ಸಹಸ್ರ ಫಲಮಿಷ್ಯತೆ. ಈ ಪಂಚಾಕ್ಷರ ಮಹಾಮಂತ್ರವನ್ನು ಉಚ್ಚರಿಸುತ್ತಾ ಒಂದು ಪುಷ್ಪವನ್ನು ಶಿವಲಿಂಗಕ್ಕೆ ಸಮರ್ಪಿಸಿದರೆ ವಾಜಪೇಯಿ ಯಾಗದ 1000 ಪಾಲು ಹೆಚ್ಚು ಫಲವು ಪ್ರಾಪ್ತವಾಗುತ್ತದೆ. ಅಗ್ನಿಹೋತ್ರಂ ತ್ರಯೋ ವೇದ ಯಜ್ಞಾಶ್ಚ ಬಹುದಕ್ಷಿಣಾಃ ಪಂಚಾಕ್ಷರ ಜಪಸ್ತೈತೆ ಕೋಟ್ಯಂಶೇನಾಪಿ ನೋ ಸಮಾಹ. ಪ್ರತಿನಿತ್ಯ ಮಾಡುವ ಅಗ್ನಿಹೋತ್ರ ಯಾಗ, 3 ವೇದಗಳ ಅಧ್ಯಯನ, ಬಹುದಕ್ಷಿಣೆಯುಳ್ಳ ಜ್ಯೋತಿಷ್ಠೋಮಾದಿ ಯಾಗಗಳ ಫಲಗಳು ಪಂಚಾಕ್ಷರಿ ಮಂತ್ರದಿಂದ ಪ್ರಾಪ್ತವಾಗುವ ಫಲದ 1,000,000 ಭಾಗಕ್ಕೂ ಸಮವಾಗಲಾರವು. ಪುರಾ ಸಾನಂದ ಯೋಗೀಂದ್ರಃ ಶಿವಜ್ಞಾನ ಪರಾಯಣಃ ಪಂಚಾಕ್ಷರಂ ಸಮುಚ್ಚಾರ್ಯ ನಾರಕಾನುದತಾರಯತ್. ಪೂರ್ವ ಕಾಲದಲ್ಲಿ ಶಿವಜ್ಞಾನ ಪರಾಯಣನಾದ, ಶಿವಜ್ಞಾನ ನಿಷ್ಠನಾದ ಸಾನಂದನೆಂಬ ಯೋಗಿವರ್ಯನು ಪಂಚಾಕ್ಷರ ಮಹಾಮಂತ್ರವನ್ನು ಉಚ್ಚರಿಸಿ ನರಕದಲ್ಲಿರುವವರನ್ನು ಉದ್ಧರಿಸಿದನು. ಸಿದ್ಧಾ ಪಂಚಾಕ್ಷರಸ್ಯಾಸ್ಯ ಶತಾನಂದ ಪುರಾ ಮುನಿಃ ನರಕಂ ಸ್ವರ್ಗಮಕರೋತ್ ಸಂಗಿರ್ರಸ್ಯಾಪಿ ಪಾಪಿನಃ. ಪೂರ್ವ ಕಾಲದಲ್ಲಿ ಶತಾನಂದನೆಂಬ ಮುನಿಯು ಈ ಪಂಚಾಕ್ಷರ ಮಂತ್ರದ ಸಿದ್ಧಿಯಿಂದ ಸಂಗಿರನೆಂಬ ಪಾಪಿಯ ಸಲುವಾಗಿ ನರಕವನ್ನೇ ಸ್ವರ್ಗವನ್ನಾಗಿ ಮಾಡಿದನು. ಉಪಮನ್ಯು ಪುರಾ ಯೋಗಿ ಮಂತ್ರೇಣಾನೇನ ಸಿದ್ಧಿಮಾನ್ ಲಬ್ಧವಾನ್ ಪರಮೇಶಾನಾತ್ ಶೈವ ಶಾಸ್ತ್ರ ಪ್ರವೃತ್ತತಾಂ. ಈ ಪಂಚಾಕ್ಷರ ಮಹಾಮಂತ್ರದಿಂದ ಸಿದ್ಧಿಯನ್ನು ಪಡೆದ ಉಪಮನ್ಯು ಎಂಬ ಹೆಸರಿನ ಯೋಗಿಯು ಪೂರ್ವ ಕಾಲದಲ್ಲಿ ಶಿವನಿಂದ ಶೈವಶಾಸ್ತ್ರದ ಆಚಾರ್ಯ ಪದವಿಯನ್ನು ಪಡೆದುಕೊಂಡನು. ವಸಿಷ್ಠ ವಾಮದೇವಾದ್ಯ ಮುನಯೋ ಮುಕ್ತ ಕಿಲ್ಬಿಷಾಃ ಮಂತ್ರೇಣಾನೇನ ಸಂಸಿದ್ಧ ಮಹಾತೇಜಸ್ವಿನೋ ಭವನ್. ಈ ಪಂಚಾಕ್ಷರ ಮಹಾಮಂತ್ರದ ಜಪದಿಂದ ವಸಿಷ್ಠ ವಾಮದೇವಾದಿ ಮುನಿಗಳು ಪಾಪಮುಕ್ತರಾಗಿ ಅನೇಕ ಸಿದ್ಧಿಗಳನ್ನು ಪಡೆದುಕೊಂಡರಲ್ಲದೆ ಮಹಾ ತೇಜಸ್ವಿಗಳು, ಶಾಪಾನುಗ್ರಹ ಸಮರ್ಥರೂ ಆಗಿದ್ದರು. ಬ್ರಹ್ಮಾದೀನಾಂ ಚ ದೇವಾನಾಂ ಜಗತ್ ಸೃಷ್ಟ್ಯಾದಿ ಕರ್ಮಣಿ ಮಂತ್ರಸ್ಯಾಸೈವ ಮಾಹಾತ್ಮ್ಯಾತ್ ಸಾಮರ್ಥ್ಯಮುಪಜಾಯತೆ. ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಈ ಪಂಚಾಕ್ಷರ ಮಹಾಮಂತ್ರದ ಜಪದ ಮಹಾತ್ಮ್ಯದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಕ್ರಿಯೆಗಳನ್ನು ಮಾಡಲು ಸಮರ್ಥರಾಗುತ್ತಾರೆ. ಕಿಮಿಹ ಬಹುವಿರುಕ್ತ ಕರ್ಮೈ ಕಿಮಿಹ ಬಹುವಿರುಕ್ತರ್ ಮಂತ್ರಮೇವಂ ಮಹಾತ್ಮ ಪ್ರಣವ ಸಹಿತ ಮಾಧವ್ಯಸ್ತು ಪಂಚಾಕ್ಷರಾಖ್ಯಾಂ ಜಪತಿ ಪರಮ ಭಕ್ತ್ಯಾ ಪೂಜಯನ್ ದೇವದೇವಂ ಸಗತಿ ದುರಿತೋ ಬಂಧೋ ಮೋಕ್ಷ ಲಕ್ಷ್ಮೀಂ ಪ್ರಯಾತಿ. ಇಲ್ಲಿ ಪಂಚಾಕ್ಷರ ಮಂತ್ರದ ವಿಷಯವಾಗಿ ಹೆಚ್ಚಿಗೆ ಹೇಳುವುದರಿಂದ ಏನು ಪ್ರಯೋಜನ? ಯಾವ ಮಹಾತ್ಮನು ದೇವನಾದ ಮಹಾದೇವನನ್ನು ಪೂಜಿಸುತ್ತಾ ಪರಮ ಭಕ್ತಿಯಿಂದ ಪ್ರಣವಾಕ್ಷರವೇ ಮೊದಲುಳ್ಳ ಪಂಚಾಕ್ಷರ ಮಹಾಮಂತ್ರವನ್ನು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾನೆ, ಅವನು ದುರಿತ ಪಾಪ ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷ ಲಕ್ಷ್ಮಿಯನ್ನು ಪಡೆದುಕೊಳ್ಳುತ್ತಾನೆ.
ಇಲ್ಲಿಗೆ ಪಂಚಾಕ್ಷರಿ ಜಪಸ್ಥಲವು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗ ಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಭಕ್ತಸ್ಥಲೆ ಪಂಚಾಕ್ಷರ ಜಪಸ್ಥಲ ಪ್ರಸಂಗೋ ನಾಮ ಅಷ್ಟಮ ಪರಿಚ್ಛೇದಃ. ಓಂ ತತ್ಸತ್ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು ಶಿವಯೋಗ ಶಾಸ್ತ್ರವು ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಭಕ್ತಸ್ಥಲದಲ್ಲಿಯ ಪಂಚಾಕ್ಷರ ಜಪಸ್ಥಲ ಪ್ರಸಂಗವೆಂಬ ಹೆಸರಿನ 8ನೆಯ ಪರಿಚ್ಛೇದವು ಮುಗಿದುದು. ಶಿವಾರ್ಪಣಮಸ್ತು. ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ. ಓಂ ಜಯ ರೇಣುಕ ಗೀತೆ ಏಕೋತ್ತರ ಶತ ಸಂಖ್ಯ ಸ್ಥಳಮಣಿಮಯ ದೀಪೇ ಸ್ಥಳಮಣಿಮಯ ದೀಪೇ ಶಿವಯೋಗಿ ಶಿವಾಚಾರ್ಯ ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ. ಓಂ ಜಯ ರೇಣುಕ ಗೀತೆ ಅಷ್ಟಾವರಣ ವಿಧಾಯಿನಿ ಷಟ್ಸ್ಥಲ ಸೋಪಾನೆ ಷಟ್ಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ. ಓಂ ಜಯ ರೇಣುಕ ಗೀತೆ ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ. ಓಂ ಜಯ ರೇಣುಕ ಗೀತೆ ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ ಘಟ ಶೋಭಿತ ಹಸ್ತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿಶ್ಚಲ ಭಕ್ತಿ ವಿಧಾಯಿನಿ ಮಲಹಾರಿಣಿ ಗಂಗೆ. ಓಂ ಜಯ ರೇಣುಕ ಗೀತೆ ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ ಶೈವಾಗಮ ವಿದ್ಯೆ ಷಡಧಿಕ ತ್ರಿಂಶದ್ಬುದ್ಬುಧ ಷಡಧಿಕ ತ್ರಿಂಶದ್ಬುದ್ಬುಧ ಶಿವಸಾಗರ ರಮ್ಯೆ. ಓಂ ಜಯ ರೇಣುಕ ಗೀತೆ ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನಪತಿನಾ ಸಿಂಹಾಸನಪತಿನಾ ಪ್ರವಚನಮಾಲಾ ಗ್ರಥಿತಾ ಪ್ರವಚನಮಾಲಾ ಗ್ರಥಿತಾ ಭೂಮಂಡಲಧಾರ್ಯ. ಓಂ ಜಯ ರೇಣುಕ ಗೀತೆ ಜ್ಞಾನಾಮೃತ ಪರಿತೃಪ್ತೈ ಕೋಟಿ ಜನೈರ್ವಂದೇ ಕೋಟಿ ಜನೈರ್ವಂದೇ ಸಾ ತ್ವಂ ಭಗವತಿ ಮಾತಃ ಸಾ ತ್ವಂ ಭಗವತಿ ಮಾತಃ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ
क्षमापणस्तोत्रम् यदक्षरपदभ्रष्टं मात्राहीनं च यद्भवेत् तत्सर्वं क्षम्यतां देव श्रीरेणुकगणेश्वर। ॐ सर्वेषां स्वस्तिर्भवतु, ॐ सर्वेषां शान्तिर्भवतु, ॐ सर्वेषां शिवं भवतु। ॐ शान्ति शान्ति शान्तिः। ॐ सहनाववतु, सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै। ॐ शान्ति शान्ति शान्तिः। लोका समस्ता सुखिनो भवन्तु, सर्वे जना सुखिनो भवन्तु, सर्वे सन्तु निरामयः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्री जगद्गुरुभ्यो नमः। शिवार्पणमस्तु। ನಾನು ಯಾವಾಗ ಅನ್ಕೊಂಡೆ ಅಷ್ಟಾಗ ಅಮ್ಮ ಶುರು ಮಾಡಿದ್ರೆ ಓಪನ್ ಮಾಡಿ. ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಕರಾಯ ನಮಃ, ಓಂ ಮಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣೇ ನಮಃ, ಓಂ ಕಟ್ವಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಪಿಷ್ಠಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಸತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಾಪಾಲಿನೇ ನಮಃ, ಓಂ ಕಾಮಾರಾಯ ನಮಃ, ಓಂ ಅಂಧಕಾಸುರಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಿಶಾಸ್ತಾಯ ನಮಃ, ಓಂ ಮೃಗಪಾಣೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ಋಷಂಕಾಯ ನಮಃ, ಓಂ ವೃಷಭರೂಢಾಯ ನಮಃ, ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರಿಮೂರ್ತೆ ನಮಃ, ಓಂ ಅಜನೇಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮ ಸೂರ್ಯಜ್ಞಲೋಚನಾಯ ನಮಃ, ಓಂ ಅವಿಷ್ಯಾಯ ನಮಃ, ಓಂ ಯಜ್ಞಪತಿಯೇ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣನಾಥಾಯ ನಮಃ, ಓಂ ಪ್ರಜಾಪತಿಯೇ ನಮಃ, ಓಂ ಮೇರನೇರಿತಸೇನೆ ನಮಃ, ಓಂ ದುರ್ದುಷ್ಟಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಾಘಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭಾರ್ಗಾಯ ನಮಃ, ಓಂ ಗಿರಿಜನ್ಮೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕುತಿವಾಸಸೇ ನಮಃ, ಓಂ ಪರರಾತಾಯ ನಮಃ, ಓಂ ಭಗವತೆ ನಮಃ, ಓಂ ಪ್ರಮಾತಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಜಗದ್ರೂಪಿಣೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ವ್ಯಾಮಕೇಶಾಯ ನಮಃ, ಓಂ ಆಸನ ಜನಕಾಯ ನಮಃ, ಓಂ ಚಾರುಕೃಮಯ ನಮಃ, ಓಂ ರುದ್ರಾಯ ನಮಃ, ಓಂ ಭೂತಪತಿಯೇ ನಮಃ, ಓಂ ಸ್ಥಾಣವೇ ನಮಃ, ಓಂ ಆಯುರ್ವಿದ್ಯಾಯ ನಮಃ, ಓಂ ದಿಗಂಬರಾಯ ನಮಃ, ಓಂ ಅಷ್ಟಮೂರ್ತಿಯೇ ನಮಃ, ಓಂ ಅನೇಕಾತ್ಮನೇ ನಮಃ, ಓಂ ಸಾತ್ವಿಕಾಯ ನಮಃ, ಓಂ ಶುದ್ಧ ವಿಗ್ರಹಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಖಂಡ ಪರಶುವೇ ನಮಃ, ಓಂ ಅಜಾಯ ನಮಃ, ಓಂ ಪಾಶುಮೋಚನಕಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತಿಯೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಅವ್ಯಾಯ ನಮಃ, ಓಂ ಪರಾಯ ನಮಃ, ಓಂ ಭೂಷಂತಬೀಜಾಯ ನಮಃ, ಓಂ ಅವ್ಯಗ್ರಾಯ ನಮಃ, ಓಂ ದಕ್ಷದ್ವರಹರಾಯ ನಮಃ, ಓಂ ಹರಾಯ ನಮಃ, ಓಂ ಭಗನಿಕೃತ್ಯಾಯ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಪಾದೇ ನಮಃ, ಓಂ ಅಪರ್ಗಪದಾಯ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ದೇವದೇವಾಯ ನಮಃ, ಓಂ ಪರಮೇಶ್ವರಾಯ ನಮಃ. ಓಂ ಶಿವಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಓಂ ಶಾಂತಿ ಶಾಂತಿ ಶಾಂತಿ. ಶಿವ